ಕೇರಳದ ವಯನಾಡಿನ ದುರಂತ ಆಗಿದೆ. ಅದರ ರಕ್ಷಣಾ ಕಾರ್ಯಾಚರಣೆ ಯುದ್ಧೋಪಾದಿಯಲ್ಲಿ ಸಾಗಿದೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರೋರಿಗೆಲ್ಲರಿಗೂ ಕೂಡ ಆಹಾರದ ಕೊರತೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇನ್ನೇನು ಕೆಲವು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಪ್ರದೇಶ ಏನು ಮೇಪಾಡಿಯ ಕಲ್ಲಟ್ಟಿ ಈ ಪ್ರದೇಶದಲ್ಲಿ ಇಲ್ಲಿ ನೋಡ್ಬೋದಾಗಿದೆ. ಸಾಕಷ್ಟು ಜನರು ಸ್ವಯಂ ಸೇವಕರು ಎಲ್ಲರೂ ಕೂಡ ಬಂದು ಇಲ್ಲಿ ಪರೋಟವನ್ನು ಬೇಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ರೀತಿಯ ಪೌಷ್ಟಿಕಾಂಶ ಇರುವಂತಹ ಫುಡ್ಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂಥದ್ದು, ಇಲ್ಲಿಗೆ ಬಂದವರಿಗೆ ತಿನ್ನಲಿಕ್ಕೆ ಕೊಡುವಂಥದ್ದು ಎಲ್ಲವನ್ನೂ ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಏನು ಬಾಳೆಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣು ಇರ್ಬೋದು, ಮತ್ತು ಇಲ್ಲಿ ದಿನಸಿ ಐಟಮ್ಗಳನ್ನೆಲ್ಲವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಈ ಭಾಗದಲ್ಲಿ ಇವರಿಗೆ ಕೂತ್ಕೊಂಡು ಊಟ ಮಾಡಲಿಕ್ಕೂ ಕೂಡ, ಅಂದರೆ ಇಲ್ಲಿ ಇಂಡಿಯನ್ ಆರ್ಮಿ ಇದೆ, ಪೊಲೀಸರಿದ್ದಾರೆ, NDRF ಮತ್ತು ಏನು ಇಂಡಿಯನ್ ಕೋಸ್ಟ್ ಗಾರ್ಡ್ ಇದೆ, ಮತ್ತು ನೇವಿ ಟೀಮ್ ಇರುವಂಥದ್ದು, ಮತ್ತು ಸ್ವಯಂ ಸೇವಕರು ಸಾಕಷ್ಟು ಜನರಿದ್ದಾರೆ, ಸ್ಥಳೀಯ ಪೊಲೀಸರು, ಸ್ಥಳೀಯ ಅಧಿಕಾರಿ ಸಿಬ್ಬಂದಿಗಳು, ಸ್ವಯಂ ಸೇವಕರು, ಹೀಗೆ ಸಾಕಷ್ಟು ಜನರು ಇಲ್ಲಿ ಇರೋದರಿಂದ ಈ ಒಂದು ಭಾಗದಲ್ಲಿ ಆಹಾರಕ್ಕೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಎಲ್ಲ ರೀತಿಯ ಆಹಾರದ ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಫುಡ್ ಕೂಡ ತಯಾರಾಗಿರುವಂಥದ್ದು. ಅಂದರೆ ಈ ಒಂದು ಪ್ಯಾಕಲ್ಲಿ ಮಾಡಿ ಎಲ್ಲವನ್ನು ಕೂಡ ಇಲ್ಲಿಂದ ಪಾರ್ಸೆಲ್ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಯಾರಿಗಾದರೂ ಆಹಾರದ ಕೊರತೆ ಆಗಬಾರ್ದು, ಆದರೆ ಏನಾದರೂ ತಕ್ಷಣಕ್ಕೆ ಅಲ್ಲಿಗೆ ತೆಗೆದುಕೊಡುವಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದನ್ನ ಇಲ್ಲಿ ಕಾಣ್ಬೋದಾಗಿದೆ. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನರಿದ್ದಾರೆ. ಸೊ ಅವರು ಎಲ್ಲರೂ ಕೂಡ ಇಲ್ಲಿ ಏನು ಕನ್ನಚಾಯಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ನೋಡ್ಬೋದಾಗಿದೆ ದೊಡ್ಡ ದೊಡ್ಡ ಹರಿವಾಣದಲ್ಲಿ ನಾನ್ ವೆಜ್ ಊಟವನ್ನು ಇಲ್ಲಿ ಕೂಡ ತಯಾರು ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಚಿಕನ್ ಮತ್ತು ಮಟನ್ ಸೇರಿದಂತೆ ಸಾಕಷ್ಟು ಪದಾರ್ಥಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನರು ಸ್ವಯಂ ಸೇವಕರು ಇಲ್ಲಿ ಬಂದಿದ್ದಾರೆ. ಸ್ವಯಂ ಸೇವಕರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಈ ಒಂದು ಕೆಲಸದಲ್ಲಿ ತೊಡಗಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಈ ಭಾಗದಲ್ಲೂ ಕೂಡ ಏನು ಪರೋಟ ಮತ್ತು ಬೇರೆ ಬೇರೆ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡುವಂಥ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗಿರುವಂಥದ್ದು. ಅಂದರೆ ಆಹಾರ ಎಷ್ಟಿದ್ರೂ ಸಾಕಾಗಲ್ಲ, ಯಾಕೆಂತ ಹೇಳಿದರೆ ರಕ್ಷಣಾ ಕಾರ್ಯಾಚರಣೆ ಸಾಕಷ್ಟು ಜನರು ಮಾಡ್ತಾ ಇರುವಂಥದ್ದು. ಸೊ ಸಾವಿರಾರು ಜನರಿಗೆ ಅಡುಗೆ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಕೆಲವರು ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಈ ಆಹಾರವನ್ನು ಹೇಗೆ ಮತ್ತು ಎಲ್ಲಿ ತಯಾರು ಮಾಡ್ತಾ ಇದ್ದೀರಿ, ಮತ್ತು ಇಲ್ಲಿಂದ ಇಲ್ಲಿ ಬೇರೆ ಕಡೆ ಕೊಡ್ತಾ ಇದ್ದಾರೆ, ಇಲ್ಲಿಗೆ ಬಂದವರಿಗೆ ಮಾತ್ರ ಕೊಡ್ತಾ ಇದ್ದಾರೆ? ಇಲ್ಲ, ಪಾರ್ಸೆಲು ಕೊಡ್ತಾ ಇದೆ. ಮಧ್ಯಾಹ್ನ ಅಲ್ಲಿ ರೆಸ್ಕ್ಯೂ ಟೀಮು ಎಲ್ಲರಿಗೂ ನಾವು ಸಪ್ಲೈ ಮಾಡಿದೆ. 8,000 ಇದು ಫುಡ್ಡು ನಾವು ಇಲ್ಲಿಂದ ಡೆಲಿವರಿ ಮಾಡಿದೆ ಇವತ್ತು. ಹಾಂ, ಇಲ್ಲಿ ಬೆಳಗ್ಗೆಯಿಂದ ನಡೀತಾ ಇದೆ, ನಿಂತಿಲ್ಲ, ಬೆಳಿಗ್ಗೆಯಿಂದ ಕೊಡ್ತಾ ಇದೆ. ಹಾಂ, ಬೆಳಿಗ್ಗೆಯಿಂದ ಇದು ಎಷ್ಟು ಜನ ಬರ್ತಾ ಇದೆ ಅಷ್ಟು ಜನಕ್ಕೆ ಕೊಡ್ತಾ ಇದೆ. ಇದರದ್ದೆಲ್ಲ ಖರ್ಚು ಯಾರು ನೋಡ್ತಾ ಇದ್ದಾರೆ? ಇದು ಯೂತ್ ಲೀಗ್ ವೈಟ್ ಗಾರ್ಡು. ಹಾಂ, ಅದು ಯೂತ್ ಲೀಗ್ದು ವೈಟ್ ಗಾರ್ಡು, ನರಿಪೆಟ್ಟ ಪಂಚಾಯತ್ ಅವರ ಇದು ಮಾಡ್ತಾ ಇದೆ. ಓಕೆ, ಇಲ್ಲಿಂದ ಪಾರ್ಸೆಲ್ ಕೂಡ ಕೊಡ್ತಾ ಇದೆ? ಹಾಂ, ಪಾರ್ಸೆಲ್ ಕೂಡ ಕೊಡ್ತಾ ಇದೆ. ಯಾರಿಗೂ ಬೇಕಂದ್ರೆ ಇಲ್ಲಿ ಬಂದು ತಿನ್ಬೋದು, ಪಾರ್ಸೆಲ್ ಬೇಕಂದ್ರೆ ಪಾರ್ಸೆಲ್ ಬಿ ಕೊಡ್ತೀವಿ. ಏನೇನು ಊಟ ಕೊಡ್ತೀವಿ? ನಾನ್ ವೆಜ್, ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ? ಹಾಂ, ನಾನ್ ವೆಜ್ ವೆಜ್ ಎಲ್ಲ ಕೊಡ್ತಾ ಇದೆ. ಸೊ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥವ್ರಿಗೆ ಊಟಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಬೇಕಾದಂಥ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ಇಲ್ಲಿ ಕೊಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಫ್ರೆಶ್ ಆಗಿ ಇಲ್ಲೇ ತಯಾರಿಸಿ ಇಲ್ಲೇ ಊಟವನ್ನು ಕೊಡುವಂಥ ವ್ಯವಸ್ಥೆ, ಮತ್ತು ಇಲ್ಲಿಂದ ಪ್ಯಾಕ್ ಮಾಡಿ ಅಲ್ಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ವಯನಾಡು.